ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತಿನ ದಿವಸ ನಾನು ನಮ್ಮ ಮನೆಯೊಳಗೆ ಈ ವರಮಹಾಲಕ್ಷ್ಮಿನ ಯಾವ ರೀತಿಯ ಪೂಜೆ ಮಾಡೀನಿ ಅನ್ನೋದನ್ನು ನೋಡ್ಕೊಂಡು ಬರೋಣ ಅಂತ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂಬಿಗೆ ಒಳಗೆ ನೀವೇನು ಮಾಡಬೇಕು ಅಂತಂದ್ರೆ ಅಕ್ಕಿ ಹಾಕಿ ಅದರೊಳಗೆ 6 ಕವಡೆ ಮತ್ತು 6 ಕಮಲಾಕ್ಷಿ ಬೀಜಗಳನ್ನು ಹಾಕೋರಿ. ಆಮೇಲೆ ಗೋಮೇಧಿಕ ಚಕ್ರವನ್ನು 6, ಅದರ ಜೊತೆಗೆ ಗುಲಗಂಜಿ ಅಂತ ಸಿಗ್ತೈತ್ರಿ, ಅದು 6 ಹಾಕ್ಕೋಬೇಕು. ಇವೆಲ್ಲನೂ 6 ಹಾಕ್ಕೊಂಡಾದ್ಮೇಲೆ ನಿಮ್ಮ ಮನ್ಯಾಗ ಯಾವ ಇರ್ತಾವೆ ನೋಡ್ರಿ, ಹವಳ ತೊಗೊಂಡು 1 ಆಗಲಿ 2 ಆಗಲಿ ಅದರೊಳಗಡೆ ಹವಳ ಹಾಕಬೇಕು. ಮುತ್ತಿದ್ರೆ ಮುತ್ತು ಹಾಕೋಬೋದು. ಒಂದೊಂದು ಪ್ರಾಂತ್ಯದೊಳಗೆ ಒಂದೊಂದು ಥರ ಪೂಜೆ ಮಾಡ್ತಾರೆ. ಸೊ ಹಂಗಾಗಿ ಇಲ್ಲಿ ನೋಡ್ರಿ, ನಾನು ಬೆಳ್ಳಿ ಹಾಕಬೇಕು ಅನ್ನೋದಕ್ಕಾಗಿ ಈ ಕಾಯಿನ್ಸ್ ಹಾಕ್ದಂಗೂ ಆಯಿತು, ಸೊ ಬೆಳ್ಳಿನೂ ಹಾಕ್ದಂಗೆ ಆಯಿತು ಅಂತ ಬೆಳ್ಳಿ ಕಾಯಿನ್ಸನ್ನು ಅದರೊಳಗಡೆ ಹಾಕಿದ್ದೀನಿ. ಅದ್ರ ಜೊತೆಗೆ ಒಂದಿಷ್ಟು ಬಂಗಾರದ ತುಣುಕನ್ನು ನೀವು ಹಾಕ್ಕೊಡ್ರಿ. ಈ ಥರ ತುಣುಕಿಲ್ಲಪ್ಪ ಅಂತಂದ್ರೆ ನಿಮ್ಮದು ಯಾವುದಾದ್ರೂ ಮನೇಲಿ ಯೂಸ್ ಮಾಡ್ತಿರ್ತೀರಲ್ಲ ಅದನ್ನು ಸ್ವಚ್ಛಗೆ ಅರಿಶಿಣದ ನೀರೊಳಗಡೆ ತೊಳೆದು ಅದರೊಳಗಡೆ ಹಾಕ್ಬೋದು. ಆಮೇಲೆ ಇಲ್ಲಿ ನೋಡಿರಿ, 5 ಎಳೆ ದಾರವನ್ನು ನಾನಿಲ್ಲೇ ಫಸ್ಟಿಗೆ ದೇವರಿಗೆ ಆ ಕಳಶಕ್ಕೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಗೆಜ್ಜೆ ವಸ್ತ್ರ ಕೂಡ ಹಾಕಿದ್ದೀನಿ. ನೀವು ಅಲಂಕಾರಕ್ಕೆ ದೇವಿಗೆ ಯಾವೆಲ್ಲ ಜುವೆಲ್ಸನ್ನು ಯೂಸ್ ಮಾಡ್ತೀರಿ ಅದೆಲ್ಲನೂ ಹಾಕ್ಕೊಡ್ರಿ. ನಾನಿಲ್ಲಿ ಅಷ್ಟು ಸಿಂಪಲ್ಲಾಗಿ ಮಾಡ್ತಾ ಇರೋದ್ರಿಂದ ಒಂದು ತಾಳಿ ಮತ್ತು ಒಂದೇ ಒಂದು ಸರನ ನಾನಿಲ್ಲಿ ಹಾಕಿನಿ ದೇವರಿಗೆ. ಇನ್ನೊಂದು ವಿಶೇಷವಾಗಿ ವರಮಹಾಲಕ್ಷ್ಮಿಗೆ ಈ ವರ್ಷ ಹಸಿರು ಬಣ್ಣ ಕೂಡ ಆಗಿ ಬರ್ತೈತಿ ಅನ್ನೋದಕ್ಕೋಸ್ಕರ ಈ ಒಂದು ಸೀರೆನ ಹಾಕೊಂಡು ಇಲ್ಲಿ ನೋಡಿರಿ. ಅದ್ರ ಜೊತೆಗೆ ಇಲ್ಲಿ ಕಳಶದೊಳಗೆ 2 ಎಲೆಯನ್ನು ತೊಗೊಂಡು ಅಥವಾ 5 ಎಲೆಯನ್ನು ತೊಗೋಬೋದು. ಒಂದು ತೆಂಗಿನಕಾಯಿಗೆ ಅರಿಶಿಣವನ್ನು ಹಚ್ಚಿ ಅದ್ರ ಮೇಲೆ ಕೂರಿಸ್ಬೇಕು. ಆಮೇಲೆ ಸ್ವಲ್ಪ ಕುಂಕುಮ ಹಚ್ಕೊಡ್ರಿ. ನಿಮ್ಮ ಮನೆಯೊಳಗೆ ಯಾವ ರೀತಿಯಾದಂಥ ಮೂರ್ತಿ ಐತೆ ಸೊ ಅದನ್ನು ನೀವೇನು ಮಾಡಬೇಕು ಅಂದ್ರೆ ಹಾಕಬೇಕಾಗ್ತೈತಿ. ನಾನಿಲ್ಲೇ ಮುತ್ತಿನ ದಂಡಿನ ಕೂಡ ಹಾಕಕತ್ತೀನಿ ದೇವರಿಗೆ. ಕೆಲವು ಜನ ಹೂವಿನಿಂದ ಮಾಡಿರ್ತಾರೆ, ಅದು ಕೂಡ ಚೆನ್ನಾಗಿ ಕಾಣಿಸ್ತೈತಿ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ರಿ. ಆಮೇಲೆ ದೇವರಿಗೆ ಅಂದ್ರೆ ಸ್ಪೆಷಲಾಗಿ ವರಮಹಾಲಕ್ಷ್ಮಿಗೆ ಏನು ಬೇಕು ಅಂತಂದ್ರೆ ದೇವಿಗೆ ವಾಸನೆ ಇರುವಂಥ ಅಥವಾ ಸುವಾಸನೆ ಇರುವಂಥ ಹೂಗಳನ್ನು ಅರ್ಪಿಸೋದು ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಾನಿಲ್ಲಿ ಅದಕ್ಕೋಸ್ಕರ ಮಲ್ಲಿಗೆ ಹೂವನ್ನು ತೊಗೊಂಡು ಬಂದು ಹಾಕಿದ್ದೀನಿ. ನೀವು ಸುಗಂಧರಾಜ ಹೂವು ಸಿಗ್ತೈತಿ ಅದನ್ನು ತೊಗೊಂಬರ್ಬೋದು, ಮತ್ತು ಯಾವ್ದಾರ ಬೇರೆ ವಾಸನೆ ಇರುವಂಥ ಹೂವನ್ನು ಏರಿಸ್ಕೊಬೋದು. ಇಲ್ಲಿ ನೋಡಿರಿ, ನಾನು ಮತ್ತೆ ಅದೇ ಸ್ಯಾರಿದ ಒಂದು ಬ್ಲೌಸ್ ಪೀಸನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಮೇಲೆ ಮತ್ತೆ ಅದನ್ನು ಹೊದಿಕೆಯಾಗಿ ಹೊದಿಸಿದ್ದೀನಿ. ಇಲ್ಲಿಗೆ ಎಲ್ಲ ಪೂರ್ತಿಯಾಗಿ ಅಲಂಕಾರ ರೆಡಿ ಆಯಿತು. ಸೊ ನಾನು ಮುಂಚೆನೇ ಎಲ್ಲನೂ ಹಿಂದಿನ ದಿನವೇ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾದಮೇಲೆ ಮಾರನೇ ದಿವಸ ಅದನ್ನು ಬೆಳಗ್ಗೆ ಯಾವ ಮುಹೂರ್ತಕ್ಕಿರುತ್ತೋ ಆ ಮುಹೂರ್ತಕ್ಕೆ ಪೂಜೆಯನ್ನು ಮಾಡಿ ಮುಗಿಸಿದ್ದೇನೆ. ಸೊ ದೇವಿ ತಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಕೊಡಲಿ ಅಂತ ಹೇಳ್ತಾ ತಮಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇದೇ ರೀತಿ ಮತ್ತು ಯಾವುದರ ಪೂಜೆ ಮಾಡಿದ್ರೆ ನಾನು ನನ್ನ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮಿಸ್ ಮಾಡಿದ್ರೆ ನೋಡಿರಿ. ಥ್ಯಾಂಕ್ ಯು.